ಇನ್ನು ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 7 ಜನರಿಗೆ ಷರತ್ತುಬದ್ಧ ಜಾಮೀನು ಸಿಕ್ತು. ಬಟ್ ಈಗ ನಂದೀಶ್ ಕಥೆ ಏನು ಅಂತ ಹೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇತ್ತ A5 ಆಗಿರುವಂತಹ ನಂದೀಶನಿಗೆ ಇನ್ನೂ ಸಿಗದ ಜಾಮೀನು. ನಂದೀಶ್ ತಂದೆ ತಾಯಿಗೆ ಮತ್ತಷ್ಟು ಆತಂಕ, ಟೆನ್ಷನ್ ಹೆಚ್ಚಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಸಹವಾಸ ಮಾಡಿ ಜೈಲು ಸೇರಿದ್ದ A5 ನಂದೀಶ್ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆಯೋ ಇಲ್ವೋ ಅಂಥೇಳಿ ಇವತ್ತಿಗೂ ಕೂಡ ಕುಟುಂಬ ಗೊತ್ತಾಗ್ತಾ ಇಲ್ವಂತೆ. ಆತಂಕದ ನಡುವೆಯೂ ಕೂಡ ದರ್ಶನ್ ಮೇಲೆಯೇ ನಂಬಿಕೆ ಇಟ್ಟಿದ್ದಾರೆ ನಂದೀಶ್ ಹೆತ್ತವರು. ಈಗಾಗಲೇ ನಿನ್ನೆ 7 ಜನರಿಗೆ, ಅದಕ್ಕೂ ಮೊದಲು 5 ಜನರಿಗೆ ಬೇಲ್ ಸಿಕ್ಕಿತ್ತು. ಒಟ್ಟು 11 ಜನರಿಗೆ ಬೇಲ್ ಮಂಜೂರಾಗಿದೆ. ಒಟ್ಟು 17 ಜನ ಆರೋಪಿಗಳ ಬಂಧನ ಆಗಿತ್ತು. ಇನ್ನು 6 ಜನರಿಗೆ ಬೇಲ್ ಆಗಬೇಕಿದೆ. ಅದರಲ್ಲಿ ನಂದೀಶ್ ಕೂಡ ಒಬ್ಬರು. ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ಬಂದವರೇ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ತಗೋದು ಅವರೇ ತಗೊಂಡು ಅಷ್ಟು. ನಾವೇನು ಮಾಡಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಇವಾಗ ಅವ್ರು ಬಂದವರೇ ಅವ್ರ ಮೇಲೆ ಡಿಪೆಂಡ್, ನಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿವಿ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಹೇಳಲಾರ ಕಣಪ್ಪ. ಮಗನಿಗೆ ಇನ್ನೂ ಅರ್ಜಿನೇ ಹಾಕಿಲ್ಲ ಸರಿ, ಅದ್ರ ಮೇಲೆ ಹಾಕಂದ್ರೆ ಹಾಕಿಸ್ತಾರೆ ಅಂತ ಅನುಮಾನ ನಾವು ಮಾಡ್ಕೊಂಡಿದ್ದೀವಿ. ಒಂದು ನಂಬಿಕೆ ಇಟ್ಕೊಂಡಿದ್ವಿ. ನಂಬಿಕೆ ಇಟ್ಕೊಂಡಿದ್ವಿ. ಅವ್ರಿಗೆ ಬಂದವ್ರಲ್ವಾ, ಅವ್ರ ಮೇಲೆ ಡಿಫ್ರೆಂಟು. ಅಷ್ಟು ಬಿಟ್ಟರೆ ನಾವು ಇನ್ನೇನು ಹೇಳಲ್ಲ. ನೀವು ಬೇಲ್ಗೆ ಅಪ್ಲೈ ಮಾಡೋಕ್ಕೆ ಮಾಡ್ತಾನೆ, ಅವರೇ ಮಾಡಲಿ ಬಿಡ್ರಿ. ಇದು ನಂದೀಶ್ ಹೆತ್ತವರು ಹೇಳ್ತಾ ಇರುವಂತಹ ಮಾತು. ದರ್ಶನ್ ಮೇಲೆ ನಂಬಿಕೆ ಇದೆ, ಅವರೇ ನಮಗೆ ಬೇಲ್ ಕೊಡಿಸ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ.